ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದು ಪಾರ್ಟ್ 7 ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ 6 ಪಾರ್ಟ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ 7 ಅಂದರೆ ಈ ವಿಡಿಯೋದಲ್ಲಿ ಟಂಗ್ಸ್ಟನ್ ಮೇಲೆ ಕೇಳಿರ್ತಕ್ಕಂಥ ಟಂಗ್ಸ್ಟನ್ ಅನ್ನುವಂಥ ಮೆಟಲ್ ಬರುತ್ತಲ್ಲ, ಟಂಗ್ಸ್ಟನ್ ಬಲ್ಬ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಟಂಗ್ಸ್ಟನ್ ಮೇಲಿನ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿವರೆಗೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಟಂಗ್ಸ್ಟನ್ ಮತ್ತು ಬೆಳಕು, ಇನ್ನೊಂದು ಬೆಳಕು ಮೇಲೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಏನು ನೋಡ್ರಿ, PC 2004ರಲ್ಲಿ ಕೇಳಿದ್ದಾರೆ, PC 2006ರಲ್ಲಿ ಕೇಳಿದ್ದಾರೆ, PC 2012ರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆನ. ಏನಪ್ಪ ಅಂತಂದರೆ, ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಬಲ್ಬ್ನಲ್ಲಿರ್ತಕ್ಕಂಥ ತಂತಿ ಇದು ಎಲ್ರಿಗೂ ಗೊತ್ತೇ ಇದೆ, ಟಂಗ್ಸ್ಟನ್ ನೋಡ್ರಿ ಸ್ನೇಹಿತರೆ. ಟಂಗ್ಸ್ಟನ್ನಿಂದ ಮಾಡಲ್ಪಟ್ಟಿರುತ್ತೆ. ಮತ್ತು ಟಂಗ್ಸ್ಟನ್ ಅದು ಅಟೋಮಿಕ್ ನಂಬರ್ ಎಷ್ಟು? 74. ಟಂಗ್ಸ್ಟನ್ ಅದು ಅಟೋಮಿಕ್ ನಂಬರು. ಮತ್ತು ಇದಕ್ಕೆ ಯಾವ ಸಿಂಬಾಲನ್ನು ಬಳಸ್ತಾರೆ ಅಂದರೆ W ಅಂತ ಸಿಂಬಾಲ್ ಬಳಸ್ತಾರೆ ಸ್ನೇಹಿತರೆ, ನೆನಪಿರ್ರಿ. W ಸಿಂಬಾಲು ಟಂಗ್ಸ್ಟನ್ಗೆ 74 ಇದರದ್ದು ಅಟೋಮಿಕ್ ನಂಬರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋದಾದರೆ, ಸೊ ಇಲ್ಲಿ ನೋಡ್ರಿ, ಇಲ್ಲೇನು ಕೇಳಿದ್ದಾರೆ, ಸೊ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸುವ ಲೋಹ ಯಾವುದು ಅಂತ ಕೂಡ ಕೇಳಿದ್ದಾರೆ. ಸೊ ಇದು PCCR DR 2018ರಲ್ಲಿ ಕೇಳಿರ್ತಕ್ಕಂಥದ್ದು. ಇದಕ್ಕೂ ಕೂಡ ಆಪ್ಷನ್ ಸಿ ಟಂಗ್ಸ್ಟನ್ ಆನ್ಸರ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಪ್ರಶ್ನೆಗಳು ಈಸಿ ಆಗಿರ್ತವೆ, ಕೆಲವೊಂದಿಷ್ಟು ಟಫ್ ಆಗಿರ್ತವೆ. ಸೊ ಎಲ್ಲಾನು ಡಿಸ್ಕಸ್ ಮಾಡ್ತಾ ಹೋಗೋಣ ಡೀಟೇಲ್ ಆಗಿ. ಸೊ ಇದು 7ನೇ ಭಾಗ ಆಗಿದೆ. ಸೊ 7ನೇ ಭಾಗ. ಈ ಹೊಸ್ತಾ ಬಂದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡು ಸೊ ಆ 6 ವಿಡಿಯೋಗಳನ್ನು ಕೂಡ ನೋಡಿಕೊಡ್ರಿ, ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಸಬ್ಜೆಕ್ಟು ಕೂಡ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್, ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ದೀಪಗಳ ಬುರುಡೆಗಳ ತಂತುಗಳಲ್ಲಿ ಇಲ್ಲಿ ಕೇಳಿದ್ದು. ಸೊ ಯಾವುದನ್ನು ಅಂತ ಅಂದರೆ ಟಂಗ್ಸ್ಟನನ್ನು ಬಳಸ್ತಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಇದು PSI KSISF 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ನೆಕ್ಸ್ಟ್, ಇನ್ನು KS 2010ರಲ್ಲಿ ಕೇಳಿರ್ತಕ್ಕಂಥದ್ದು, ಫ್ಯೂಸ್ ತಂತಿಯನ್ನು ಯಾವುದರಿಂದ ಮಾಡಿರುತ್ತಾರೆ ಅಂತ ಕೇಳ್ತಾರೆ. ಸೊ ಇದು ಟಂಗ್ಸ್ಟನ್ ಅಲ್ಲ, ಫ್ಯೂಸ್ ತಂತಿಯನ್ನು ಫ್ಯೂಸ್ ತಂತಿ ನೋಡಿರ್ಬೋದು ನೀವು, ಆಲ್ಮೋಸ್ಟ್ ರೈತರ ಮಕ್ಕಳು ಎಲ್ಲರೂ ನೋಡಿರ್ತೀರಿ. ಸೊ ಏನಪ್ಪ ಅಂದರೆ ನಿಮ್ಮ ಬೋರ್ಗಳಲ್ಲಿ ಮನೆಯಲ್ಲೂ ಕೂಡ ಯೂಸ್ ಮಾಡ್ತಾರೆ ಫ್ಯೂಸ್ ತಂತಿಯನ್ನು. ಸೊ ಇದು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಅಂದರೆ, ಇದು ಸೀಸ ಮತ್ತು ತವರದ ಮಿಶ್ರಲೋಹ. ಸೀಸ ಅಂದ್ರೇನು? ಲೆಡ್ ಆ್ಯಂಡ್ ಟಿನ್. ತವರ ಅಂದರೆ ಟಿನ್. ಸೊ ಇವೆರಡರಿಂದ ಮಾಡಲ್ಪಟ್ಟಿರುತ್ತದೆ. ಯಾವುದು? ಈ ಒಂದು ಫ್ಯೂಸ್ ತಂತಿ ಮಾಡಲ್ಪಟ್ಟಿರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ರಿ, KS 2010ರ ಪ್ರಶ್ನೆ ಇದು. ನೆಕ್ಸ್ಟ್, ಇನ್ನು ACF 2006ರಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಸೊ ಒಂದು ವಿದ್ಯುತ್ ಪರಿಪಥದಲ್ಲಿ ಫ್ಯೂಸ್ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಫ್ಯೂಸನ್ನು ಯಾವುದಕ್ಕೆ ಬಳಸ್ತಾರೆ, ಅಥವಾ ಫ್ಯೂಸ್ ತಂತಿ ಅದರೊಳಗಡೆ ಜೋಡಿಸಿರ್ತೀವಲ್ಲ, ಸೊ ಅದರ ಕೆಲಸ ಏನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ, ಯಾವಾಗಲೂ ನೋಡ್ರಿ, ಕರೆಂಟ್ ಒಂದೇ ಸಮನಾಗಿ ಬರೋಂಗಿಲ್ಲ. ಸೊ ಕೆಲವೊಂದು ಸಲ ವೇರಿ ಆಗುತ್ತೆ, ಕೆಲವೊಂದು ಸಲ ಜಾಸ್ತಿ ಬಂದುಬಿಡುತ್ತೆ. ಸೊ ಜಾಸ್ತಿ ಬಂದಾಗ ನಮ್ಮ ಇರ್ತಕ್ಕಂಥ ಗ್ಯಾಡ್ಜೆಟ್ಸ್ ಆಗಲಿ, ಅಪ್ಲಯನ್ಸಸ್ ಆಗಲಿ, ಬೋರ್ ಆಗಲಿ, ಸೊ ಯಾವುದಾದ್ರೂ ಒಂದು ಸಾಮಾನು ಕೆಡಬಹುದು ಅನ್ನುವಂಥ ಉದ್ದೇಶದ ಮೂಲಕ ಫ್ಯೂಸನ್ನು ಅಳವಡಿಸಿರ್ತಾರೆ. ಸೊ ಜಾಸ್ತಿ ಕರೆಂಟ್ ಬಂದರೆ ಅದು ಫ್ಯೂಸು ಕಟ್ ಆಗಿಬಿಡುತ್ತೆ, ವೈರ್ ಕಟ್ ಆಗಿ ಅಲ್ಲಿ ಕರೆಂಟ್ ಸ್ಟಾಪ್ ಮಾಡುತ್ತೆ. ಸೊ ಅದೇ ಅದರ ಕೆಲಸ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ, ಅಧಿಕ ಹೊರೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಪರಿಪಥವನ್ನು ಮುರಿಯುವುದು, ಅಂದರೆ ಕರೆಂಟ್ ಸಪ್ಲೈಯನ್ನು ಮುರಿತೈತೆ, ಅಲ್ಲಿಗೆ ಕರೆಂಟ್ ಸ್ಟಾಪ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್, ಸಮನಾಗಿದ್ದಾಗ ಅದು ಮಾತ್ರ ಬಿಟ್ಟುಕೊಳ್ಳುತ್ತೆ. ಸೊ ಆಪ್ಷನ್ ಸಿ ಅಂದರೆ ಚೇಂಜ್ ಮಾಡಬೇಕು ತಂತಿಯನ್ನು ನಾವು ಹೋಗಿ. ನೆಕ್ಸ್ಟ್, ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ನೆಕ್ಸ್ಟ್, ವಿದ್ಯುತ್ ಪ್ರವಾಹವು 2 ಉದ್ದದ ಸಮಾನಾಂತರ ವಾಹಕಗಳಲ್ಲಿ ಒಂದೇ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದರೆ ಆಗ ವಾಹಕಗಳು ಯಾವ ರೀತಿ ಆಗುತ್ತವೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ವಿದ್ಯುತ್ ಕರೆಂಟ್ ಇದೆಯಲ್ಲ, ಸೊ ಪ್ಯಾರಲಲ್ ಆಗಿ ಒಂದೇ ವಾಹಕದಲ್ಲಿ ಹೊಂಟಿದ್ರೆ, ಸೊ ಒಂದೇ ದಿಕ್ಕಿನೊಳಗಡೆ ಪ್ಯಾರಲಲ್ ಆಗಿ ಹೊಂಟಿದ್ರೆ ಆಗ ಏನಾಗುತ್ತದೆ ಅಂತ ಅಂದರೆ, ಆಪ್ಷನ್ ಎ ಇಲ್ಲಿ ಪರಸ್ಪರ ವಿಕರ್ಷಿಸುವುದು. ಅಂದರೆ ಪರಸ್ಪರ ಅವೆರಡು ಸಪ್ರೇಟ್, ಅಂದರೆ ದೂಡ್ತವೆ, ಒಂದಕ್ಕೊಂದು ದೂರ ಹೋಗ್ತವೆ. ಸೊ ಒಂದೇ ಸಮನಾಗಿದ್ದರೆ ಅಂದರೆ ಸೇಮ್ ಇದ್ದಷ್ಟು ಅವು ರಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ, ಅಂದರೆ ಅಪೋಸಿಟ್ ಪೋಲ್ಸ್ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಈ ಸೇಮ್ ಇದ್ದಿದ್ದು ಡಿಫರ್ ಆಗುತ್ತೆ. ಇದು SAAD 2020ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಈ ಒಂದು ಕಾರಣದಿಂದ ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ತಂತಿ ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಟಂಗ್ಸ್ಟನ್ ತಂತಿಯನ್ನು ಯಾವ ಕಾರಣದಿಂದ ವಿದ್ಯುತ್ ತಂತಿಯಲ್ಲಿ ಬಳಸಲಾಗುತ್ತದೆ ಅಂತ ಅಂದರೆ, ಆಪ್ಷನ್ ಎ ಅಧಿಕ ರೋಧ ಮತ್ತು ಹೆಚ್ಚು ಕರಗುವ ಬಿಂದು ಇರುವ ಕಾರಣ ಈ ಒಂದು ವಿದ್ಯುತ್ ಬಲ್ಬ್ಗಳಲ್ಲಿ ಟಂಗ್ಸ್ಟನನ್ನು ಬಳಸಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತವೇನು ಅಂತ ಕೇಳ್ತಾರೆ. ಸೊ ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಏನಪ್ಪ ಅಂತಂದರೆ, ಆಪ್ಷನ್ ಸಿ W. ಸೊ ಆಲ್ರೆಡಿ ಅಟಮಿಕ್ ನಂಬರ್ 74 ಅಂತ ಹೇಳಿದ್ದೇನೆ. ಟಂಗ್ಸ್ಟನ್ ಅಂತಂದರೆ W ಸಿಂಬಾಲು 74, ಅದರದ್ದು ಅಟಮಿಕ್ ನಂಬರ್. B.Ed 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಸೊ ಇನ್ನು ಏನಪ್ಪ ಅಂದರೆ ಬೆಳಕಿನ ಮೇಲೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಬೆಳಕಿನ ಮೇಲೆ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಸೊ ಲೈಟ್,
ಸೊ ನೋಡಿ PC 2007ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಬೆಳಕಿನ ವೇಗ 1 ಸೆಕೆಂಡಿಗೆ ಎಷ್ಟು ಕಿಲೋಮೀಟರ್ಗಳಲ್ಲಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಬೆಳಕಿನ ವೇಗ 1 ಸೆಕೆಂಡಿಗೆ ಕಿಲೋಮೀಟರ್ಗಳಲ್ಲಿ ಅಂತ ಕೊಟ್ಟಿದ್ದಾರೆ, ಬಟ್ ಆಪ್ಷನ್ಗಳನ್ನು ಮೀಟರ್ದಲ್ಲಿ ಕೊಟ್ಟಿದ್ದಾರೆ. ಸೊ ಎರಡು ಒಂದೇ. ಸೊ 3:10⁸ ಅಂತ ಬರುತ್ತೆ. ಸೊ ಇಲ್ಲಿ ನೋಡೋದಾದರೆ 2.99792.458 ಮೀಟರ್ ಪರ್ ಸೆಕೆಂಡ್. ಇದು ಅಕ್ಯುರೇಟ್ ನೋಟಿಸ್ ಸ್ನೇಹಿತರೆ. ಸೊ ಮೀಟರ್ ಪರ್ ಸೆಕೆಂಡ್ ಇದು ಸ್ಪೀಡ್ ಆಫ್ ದಿ ಲೈಟೇ, ಇದು ಅಕ್ಯುರೇಟ್ ಆಗಿ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೋಡ್ಕೊಡ್ರಿ, ಅಕ್ಯುರೇಟ್ ಆಗಿರ್ತಕ್ಕಂಥದ್ದು ಮೀಟರ್ ಪರ್ ಸೆಕೆಂಡ್ನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 3 ಲಕ್ಷ ಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಕೆಲವೊಂದು ಹೇಳ್ತಾರೆ. ಸೊ ಇಲ್ಲಿ ನೋಡಿ, ನಿರ್ವಾತದಲ್ಲಿ ಬೆಳಕಿನ ವೇಗ ಸೆಕೆಂಡಿಗೆ ಎಷ್ಟು ಇರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ನೋಡಿ ಎಷ್ಟು ಅಜಮಾಸಾಗಿ ಎಷ್ಟು ಹೇಳ್ತಾರೆ ಅಂತಂದರೆ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನಿರ್ವಾತ ಅಂದರೆ ವ್ಯಾಕ್ಯೂಮ್ ಒಳಗಡೆ ಸ್ಪೀಡ್ ಆಫ್ ದಿ ಲೈಟ್ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ PC 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಗುಡುಗು ಕೇಳಿಸುವ ಮೊದಲೇ ಮಿಂಚು ಕಾಣಿಸುವುದು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ ಗುಡುಗು ಬರೋದಕ್ಕಿಂತ ಮೊದಲಿಗೆ ಮಿಂಚು ಬರುತ್ತೆ. ಅದು ಯಾಕೆ ಅಂತ ಅಂದರೆ ಬೆಳಕಿನ ವೇಗ ಶಬ್ದಕ್ಕಿಂತ ಹೆಚ್ಚಿರುತ್ತದೆ. ಸೊ ಹಾಗಾಗಿ ಬೆಳಕು ಫಸ್ಟ್ ಬರುತ್ತೆ, ಲೇಟಾಗಿ ಸೌಂಡ್ ಕೇಳಿಸುತ್ತೆ ನಮಗೆ. ಬೆಳಕಿನ ವೇಗ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಆದರೆ ಸೌಂಡಿನ ವೇಗ 1235 ಕಿಲೋಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ಕಿಲೋಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ಇಷ್ಟು ಕಿಲೋಮೀಟರ್ ಒಳಗಡೆ ಬೆಳಕು ಸೌಂಡ್ ಹೋಗುತ್ತೆ. ಬಟ್ ಏನಪ್ಪ ಅಂತಂದರೆ ಬೆಳಕು ಹೋಗ್ತಕ್ಕಂಥ ಸ್ಪೀಡು, ಸೌಂಡಿನ ಸ್ಪೀಡು ಇಷ್ಟು. ನೆಕ್ಸ್ಟ್, ಇದು ಸಿವಿಲ್ PC 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಆನ್ಸರ್ ಆಗಲ್ಲ, ಯಾಕಪ್ಪ ಅಂದರೆ ಇದು ಸರಿಯಾಗಿದೆ. ಸೊ ಇನ್ನು ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ, ಇದೇ ತಪ್ಪು. ಅದೇನಾದರೂ ಅಂದರೆ ಅದು ಇದೇ ಆನ್ಸರ್ ಆಗುತ್ತೆ. ಸೊ ಯಾಕಪ್ಪ ಅಂತಂದರೆ ಬೆಳಕು ನೋಡಿರಿ, ಸೂರ್ಯನಿಂದ ಭೂಮಿಗೆ ಬರಬೇಕಾದ ನಿರ್ವಾತದಲ್ಲೇ ಬರುತ್ತೆ. ಸೊ ಅದರಲ್ಲಿ ನೋಡಿರಿ, ಅದೊಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ರೆ ನಾವು ಗೊತ್ತಾಗುತ್ತೆ. ಸೊ ಏನಪ್ಪ ಅಂತಂದರೆ ಬೆಳಕು ನಿರ್ವಾತದಲ್ಲಿ ಕರೆಕ್ಟಾಗಿ ಚಲಿಸುತ್ತೆ, ಸ್ಪೀಡಾಗಿ ತನ್ನ ಪಥವನ್ನು ಚೇಂಜ್ ಮಾಡದೆ ಚಲಿಸುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ಬಿ ತಪ್ಪಾಗುತ್ತೆ ಇಲ್ಲಿ. ಬೆಳಕು ಸರಳ ರೇಖೆಯಲ್ಲಿ ಪ್ರಯಾಣಿಸುತ್ತದೆ, ಇದು ಸರಿಯಾಗಿದೆ. ಅಂದರೆ ಇದು ಆನ್ಸರ್ ಆಗಲ್ಲ, ಬಟ್ ಏನಪ್ಪ ಅಂದರೆ ಇದು ವಾಕ್ಯ ಸರಿಯಾಗಿದೆ. ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಇದರ ಮೂಲಕ ಹಾಯುವಾಗ ಬೆಳಕಿನ ವೇಗವು ಕನಿಷ್ಠ ಮಿತಿಯಲ್ಲಿರುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಎದ್ರದ್ದು ಎಷ್ಟು ಥಿಕ್ನೆಸ್ ಇರುತ್ತೋ ಅದರಲ್ಲಿ ಕಡಿಮೆ ಇರುತ್ತೆ. ಅಂದರೆ ಬೆಳಕಿಗೆ ಯಾವುದು ಅಡೆತಡೆಯನ್ನು ಜಾಸ್ತಿ ಮಾಡುತ್ತೆ ಅಂತ ನೋಡ್ರಿ. ಬೆಳಕು ಇಲ್ಲಿಂದ ಒಂದು ಮೀಡಿಯಮ್ ಇದೆ ಅಂದ್ಕೊಡ್ರಿ, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಅದು ಬೆಳಕು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ತನ್ನ ಡೈರೆಕ್ಷನ್ನ, ಯಾಕಂತಂದರೆ ಮೀಡಿಯಮ್ ಚೇಂಜ್ ಆದಾಗ ಬೆಳಕಿನ ಡೈರೆಕ್ಷನ್ ಅಥವಾ ಡಿಫ್ರಾಕ್ಷನ್ ಅಂತ ಕರಿತೀವಿ ಇದಕ್ಕೆ. ಈ ರೀತಿಯಾಗಿ ಆಗುತ್ತೆ. ಸೊ ಇಲ್ಲಿ ನೋಡೋದಾದರೆ ಆನ್ಸರ್ ಏನಪ್ಪ ಅಂದರೆ ನೀರು. ಇದರಲ್ಲಿ ನೀರಿನಲ್ಲಿ ಬೆಳಕು ಸ್ಲೋ ಆಗಿ ಹೋಗುತ್ತೆ, ಅಂದರೆ ಬೆಳಕಿನ ಇದು ಡಿಫ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಗಾಜಿನಲ್ಲಿ ಒಂದು ರೇಂಜಿಗೆ ಇರುತ್ತೆ, ನಿರ್ವಾತ ಪ್ರದೇಶದಲ್ಲಿ ಫುಲ್ ಸ್ಪೀಡಾಗಿರುತ್ತೆ. ಗಾಳಿಯಲ್ಲಿ ಕೂಡ ನಿರ್ವಾತ ಫಸ್ಟ್ ಬರುತ್ತೆ, ಅಂದರೆ ಫುಲ್ ಸ್ಪೀಡಾಗಿ ಹೋಗೋದು. ಎರಡನೇದು ಗಾಳಿ, ಸೊ ಮೂರನೇದು ಗಾಜಾಗುತ್ತೆ, ಫೋರ್ತ್ ನೀರಾಗುತ್ತೆ. ಅಂದರೆ ಅದಕ್ಕೆ ಹೆಚ್ಚು ಅಡೆತಡೆಯನ್ನು ಮಾಡ್ತಕ್ಕಂಥದ್ದು ನೀರು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬೆಳಕಿನ ಸರಾಸರಿ ವೇಗ ಎಷ್ಟು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಸರಾಸರಿ ಆವ್ರೇಜ್ ಸ್ಪೀಡ್ ಆಫ್ ದಿ ಲೈಟ್ ಎಷ್ಟಪ್ಪ ಅಂತಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. RSI 2020ರಲ್ಲಿ ಕೇಳಿರ್ತಕ್ಕಂಥದ್ದು ನೋಡಿರಿ, ಸರಾಸರಿ ಆವ್ರೇಜ್ ಪರ್ ಸೆಕೆಂಡ್. ಯಾವ್ಯಾವ ಟೈಪ್ ಕೇಳ್ತಾರೋ ಎಲ್ಲನೂ ಇಲ್ಲಿ ಕೇಳಿದ್ದಾರೆ, ಇಲ್ಲಿ ಬಂದಿದೆ ನೋಡಿರಿ. ಸೊ 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಬೆಳಕಿನ ವರ್ಷ ಎನ್ನುವುದು ಏನು ಅಂತ ಕೇಳಿದ್ದಾರೆ. ಸೊ ಬೆಳಕಿನ ವರ್ಷ ಲೈಟ್ ಇಯರ್ ಅಂತ ಕೇಳಿರ್ಬೋದು, ನೀವು ಕೇಳ್ತೀರಿ. ಸೊ ಈ ಲೈಟ್ ಇಯರ್ ಅಂದರೆ ಏನಪ್ಪ ಅಂತಂದರೆ ಇದೊಂದು ದೂರದ ಏಕಮಾನ, ಅಂದರೆ ಸ್ಪೇಸ್ನಲ್ಲಿ ದೂರವನ್ನು ಅಳೆಯುವ ಸಲುವಾಗಿ ಇದನ್ನು ಬಳಸ್ತಾರೆ. ಸೊ ಕಿಲೋಮೀಟರ್ನಲ್ಲಿ ಅಳೆಯೋಕ್ಕಾಗಲ್ಲ ಸ್ನೇಹಿತರೆ, ಯಾಕಂದರೆ ಲೈಟು ಒಂದು ವರ್ಷಕ್ಕೆ ಎಷ್ಟು ಸ್ಪೀಡ್ ಹೋಗುತ್ತೋ ಅದರ ಒಂದು ಡಿಸ್ಟೆನ್ಸನ್ನು ಹಿಡ್ಕೊಂಡು ಲೈಟ್ ಇಯರ್ ಅಂತ ಕರೀತಾರೆ. ಸೊ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಲೈಟ್ ಇಯರ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 6 ಟ್ರಿಲಿಯನ್ ಮೈಲ್ಸ್ ಆಗುತ್ತೆ 1 ಇಯರ್ಗೆ. 6 ಟ್ರಿಲಿಯನ್ ಮೈಲ್ಸ್ ನೆನ್ಪಿಟ್ಕೊಡ್ರಿ, 6 ಟ್ರಿಲಿಯನ್ ಮೈಲ್ಸ್ ಇರುತ್ತೆ ಲೈಟ್ ಇಯರ್ ಅಂತ ಅಂದರೆ. ನೆಕ್ಸ್ಟ್, ಡಿಸ್ಟೆನ್ಸ್ ಇದು. ಬೆಳಕಿನ ವರ್ಷ ಎಂದರೇನು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೋಡ್ರಿ, ನೆಕ್ಸ್ಟ್ ಲೈಟ್ ಇಯರ್ ಅಂತ ಅಂದ್ರೇನು, ಅಂತರದ ಘಟಕ. ಇದೊಂದು ಡಿಸ್ಟೆನ್ಸನ್ನು ಅಳಿತಕ್ಕಂಥ ಘಟಕವಾಗಿದೆ. ನೆಕ್ಸ್ಟ್, ಇವುಗಳಲ್ಲಿ ಯಾವುವು ನಿರ್ವಾತದಲ್ಲೂ ಪ್ರವೇಶಿಸಬಲ್ಲವು ಅಂತ ಕೇಳಿದ್ದಾರೆ.
ಸೊ ನಿರ್ವಾತದಲ್ಲಿ ಯಾವುವು ಪ್ರವೇಶಿಸಬಲ್ಲವು ಅಂತಂದರೆ ರೇಡಿಯೋ ಅಲೆಗಳು ಪ್ರವೇಶಿಸ್ತವೆ, ಅಂದರೆ ನಿರ್ವಾತದಲ್ಲಿ ಬೆಳಕಿನ ಅಲೆಗಳು ಕೂಡ ಪ್ರವೇಶಿಸ್ತವೆ, ಎಕ್ಸ್ರೇಗಳು ಕೂಡ ನಿರ್ವಾತದಲ್ಲಿ ಹೋಗ್ತವೆ, ಶ್ರವಣಾತೀತ ಅಲೆಗಳು ಹೋಗಲ್ಲ ಸ್ನೇಹಿತರೆ. ಶ್ರವಣಾತೀತ ಅಂತಂದರೆ ಶಬ್ದದ ಅಲೆಗಳು ಹೋಗ್ಬೇಕಂದ್ರೆ ಅವಕ್ಕೆ ಮೀಡಿಯಂ ಬೇಕು. ಸೊ ಮೀಡಿಯಂ ಮೂಲಕ ಶಬ್ದ ಟ್ರಾವೆಲ್ ಆಗುತ್ತೆ. ಸೊ ಹಾಗಾಗಿ ಇವು ಹೋಗಲ್ಲ. ಆಪ್ಷನ್ ಡಿ 1, 2, 3 ಮಾತ್ರ ಇಲ್ಲಿ ಸರಿಯಾಗ್ತವೆ. ಅಂದರೆ ಆಪ್ಷನ್ಗಳಲ್ಲಿ ನೋಡೋದಾದರೆ ಆಪ್ಷನ್ ಎ ಸರಿಯಾಗತ್ತೆ. ನೆಕ್ಸ್ಟ್ ಇನ್ನು PC ವುಮೆನ್ಸ್ 2010ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕನ್ನು ಹಸಿರು ಎಲೆ ಇಟ್ಟರೆ ಎಲೆಯ ಬಣ್ಣ ಯಾವುದಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಕತ್ತಲೆ ಕೋಣೆ ಒಳಗಡೆ ಕೆಂಪು ದೀಪದ ಬೆಳಕಿನಲ್ಲಿ ಹಸಿರು ಎಲೆ ಇಟ್ಟರೆ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯಾಗಿ ಕಾಣುತ್ತೆ ಅಂತ ಅಂದರೆ ಅದು ಕಪ್ಪಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೊ ಅಂದರೆ ಅಲ್ಲಿ ಕೆಂಪು ದೀಪ ಇದೆಯಲ್ಲ, ಸೊ ಅದು ಹಸಿರನ್ನು ರಿಫ್ಲೆಕ್ಟ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಅದು ಕಪ್ಪಾಗಿ ಕಾಣಿಸುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ. ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ. ಮನುಷ್ಯ ಯಾರು ಅಂದರೆ ಇನ್ಫಿನಿಟಿ ಗೊತ್ತಿರ್ತಕ್ಕಂಥ ಮನುಷ್ಯ. ಇನ್ಫಿನಿಟಿ ಇದಾಗುತ್ತೆ. ಇನ್ಫಿನಿಟಿ ಗೊತ್ತಿರುವ ಮನುಷ್ಯ ಅನ್ನೋದು ಸೊ ಒಂದು ಫಿಲ್ಮ್ ಇದು ಎಂಬ ಹೆಸರಿನ ಇತ್ತೀಚಿನ ಚಲನಚಿತ್ರವು ಕೆಳಗಿನ ಯಾರ ಜೀವನ ಚರಿತ್ರೆಯನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ. ಸೊ ಇನ್ಫಿನಿಟಿ ಕಂಡುಹಿಡಿದವ್ರು ಯಾರಪ್ಪ ಅಂತಂದರೆ ಹಂಗೂ ಕೇಳ್ಬೋದಿತ್ತು, ಬಟ್ ಏನಪ್ಪ ಅಂದರೆ ಇದು ಕರೆಂಟ್ ಅಫೇರ್ ರಿಲೇಟೆಡ್ ಆಗುತ್ತೆ. IAS 2016ರಲ್ಲಿ ಕೇಳಿರ್ತಕ್ಕಂತೆ ಎಸ್ ರಾಮಾನುಜನ್ ಅವರ ಒಂದು ಜೀವನ ಚರಿತ್ರೆಯಾಗಿದೆ ಇದು. ಆಪ್ಷನ್ ಎ ಸರಿಯಾಗುತ್ತೆ. ಇನ್ಫಿನಿಟಿ ಕಂಡುಹಿಡಿದವರು ಅವರೇ. ಇವುಗಳಲ್ಲಿ ಯಾವುದು ಪ್ರಾಥಮಿಕ ವರ್ಣಗಳು ಅಂತ ಕೇಳಿದ್ದಾರೆ. ಸೊ ಪ್ರೈಮರಿ ಕಲರ್ಸ್ PC FBB 2010ರಲ್ಲಿ ಕೇಳಿದ್ದಾರೆ. ಸೊ PSI 2020, PC 2012ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದು ಯಾವುದಪ್ಪ ಅಂತಂದರೆ ಕೆಂಪು, ಹಸಿರು, ನೀಲಿ ಈ 3 ಬಣ್ಣಗಳು ಪ್ರಾಥಮಿಕ ಬಣ್ಣಗಳು ಅಂತ ಕನ್ಸಿಡರ್ ಮಾಡಲಾಗುತ್ತದೆ. ಕನ್ಫ್ಯೂಸ್ ಆಗಿಬಿಡ್ರಿ. ಕೆಂಪು, ಹಸಿರು ಮತ್ತು ನೀಲಿ ನೆನ್ಪಿಟ್ಕೊಡ್ರಿ. ಕೆಲವೊಂದು ಸಲ ಆಪ್ಷನ್ಗಳಲ್ಲಿ ಹಸಿರು ಬದಲಿ ಹಳದಿನೂ ಕೂಡ ಇರುತ್ತೆ. ಸೊ ಅಲ್ಲೇನಾದರೂ ಈ ಟೈಪ್ ಏನಾದರೂ ಇದ್ದರೆ ಆ ಹಸಿರು ಇರಲಿಲ್ಲ ಅಂತ ಅಂದರೆ ಹಳದಿ ಕೂಡ ಕೆಲವೊಂದು ಸಲ ರೈಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣವಲ್ಲ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ನೀಲಿ ಹೌದು, ಹಸಿರು ಹೌದು, ಕೆಂಪು ಹೌದು, ಕಪ್ಪು ಅಲ್ಲ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬಾಹ್ಯಾಕಾಶ ಕೇಂದ್ರದಿಂದ ನೋಡಿದಾಗ ಬಾಹ್ಯಾಕಾಶದ ಬಣ್ಣ ಯಾವ ರೀತಿಯಾಗಿ ಕಾಣಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಯಾವುದೇ ರೀತಿಯಾದ ರಿಫ್ಲೆಕ್ಷನ್ ಇರೋಂಗಿಲ್ಲ. ಸೊ ಅದಕ್ಕೋಸ್ಕರನೇ ಕಪ್ಪಾಗಿ ಕಾಣಿಸುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಬಾಹ್ಯಾಕಾಶ ಕಪ್ಪಾಗಿರುತ್ತೆ. ನೆಕ್ಸ್ಟ್, ಕಾಮನಬಿಲ್ಲು ಉಂಟಾಗಲು ಕಾರಣವೇನು ಅಂತ ಕೇಳ್ತಾರೆ. ಸೊ ಕಾಮನಬಿಲ್ಲನ್ನು ಕೇಳಿರ್ಬೋದು. 7 ಕಲರ್ ಬಣ್ಣಗಳು ಅದರಲ್ಲಿ ಗೋಚರಿಸ್ತವೆ. ಸೊ ಅದು ಉಂಟಾಗಲು ಕಾರಣ ಏನಪ್ಪ ಅಂದರೆ ಬೆಳಕಿನ ಏನಪ್ಪ ಅಂತಂದರೆ ಬೆಳಕಿನ ಪ್ರತಿಬಿಂಬ ಆಗುತ್ತೆ. ಸೊ ವಕ್ರೀಭವನದಿಂದ ಆಗುತ್ತೆ ಮತ್ತು ಹರಡುವಿಕೆ. ಸೊ ಇವು 3 ಪ್ರೊಸೆಸ್ ಒಟ್ಟಿಗೆ ಆದಾಗ ಏನಪ್ಪ ಅಂದರೆ ಈ ಮೇಲಿನ ಎಲ್ಲದರಿಂದ ಈ ಬೆಳಕಿನ ಕಾಮನಬಿಲ್ಲು ಉಂಟಾಗುತ್ತೆ. PC 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್, ಕಾಮನಬಿಲ್ಲಿನಲ್ಲಿ ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣದ ಮಧ್ಯದ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಸೊ PSI 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನೋಡ್ರಿ, ವಿಬ್ ಗಯೋರ್ ಅಂತ ನೆನ್ಪಿಟ್ಕೊಡ್ರಿ ಕಾಮನಬಿಲ್ಲಿನ ಕಲರ್ಗಳನ್ನ. ವಿಬ್ ಗಯೋರ್. ವಿಬ್ ಅಂತಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಇದಷ್ಟು ವಿಬ್ ಗೈರ್ ಅನ್ನೋದು ನೆನ್ಪಿಟ್ಕೊಂಡ್ಬಿಟ್ರೆ ಎಲ್ಲ ಕಲರ್ಗಳು ಯಾವ್ಯಾವ ಆರ್ಡರ್ನಲ್ಲಿ ಇರ್ತವೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿದಾಗ ಆಪ್ಷನ್ ಬಿ ನೋಡ್ರಿ, ಏನಪ್ಪ ಅಂದರೆ ಹಳದಿ ಬಣ್ಣ ಕಂಡು ಬರುತ್ತೆ. ಅಂದರೆ ಹಸಿರು, ಕಿತ್ತಳೆ ಬಣ್ಣ, ಕಾಮನಬಿಲ್ಲು ಕಿತ್ತಳೆ, ಹಸಿರು ಮತ್ತು ಗ್ರೀನ್ ಮತ್ತು ಆರೆಂಜ್, ಕಿತ್ತಳೆ ಮತ್ತು ಆರೆಂಜ್ ಬಗ್ಗೆ ಕೇಳಿದ್ದಾರೆ. ಸೊ ಅವಾಗ ಹಳದಿ ಬಣ್ಣ, ಯೆಲ್ಲೋ ಕಲರ್ ಕಂಡು ಬರುತ್ತೆ. ನೆಕ್ಸ್ಟ್, ಕಾಮನಬಿಲ್ಲಿನ ರಚನೆಗೆ ಕಾರಣವೇನು ಅಂತ ಕೇಳ್ತಾರೆ. ಸೊ ಕಾಮನಬಿಲ್ಲಿನಿಗೆ ರಚನೆಗೆ ಕಾರಣ ಏನಪ್ಪ ಅಂತಂದರೆ ಬೆಳಕಿನ ವ್ಯತೀಕರಣ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕೂಡ ಕರಿತೀವಿ. ಸೊ ಇದು ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಪ್ರಾಥಮಿಕ ಕಾಮನಬಿಲ್ಲಿನಲ್ಲಿ ಅತ್ಯಂತ ಒಳಭಾಗದಲ್ಲಿರ್ತಕ್ಕಂಥ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಸೊ ಅತ್ಯಂತ ಒಳಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ವಯೋಲೆಟ್. ವಿಬ್ ಗೈರ್ ಅಂತ ಏನು ಹೇಳಿದ್ನಲ್ಲ, ವಯೋಲೆಟ್ ಅತ್ಯಂತ ಒಳಭಾಗದಲ್ಲಿ ಕಂಡು ಬರುತ್ತೆ. ಹೊರಭಾಗದಲ್ಲಿ ಕೆಂಪು ಕಂಡು ಬರುತ್ತೆ. ಆರ್ ರೆಡ್. ನೆಕ್ಸ್ಟ್, ಕಾಮನಬಿಲ್ಲು ಉಂಟಾಗಲು ಕಾರಣ ಬೆಳಕಿನ ಅಂತ ಕೇಳ್ತಾರೆ. ಸೊ ಕಾಮನಬಿಲ್ಲು ಯಾಕೆ ಉಂಟಾಗುತ್ತೆ? ವಕ್ರೀಭವನ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ,
ಕಾಮನಬಿಲ್ಲು ನೀರಿನ ಹನಿಗಳು ಸೂರ್ಯನ ಬೆಳಕನ್ನು ವಕ್ರೀಭವನ ಹಾಗೂ ಪ್ರತಿಫಲನಕ್ಕೆ ಒಳಪಡಿಸುವುದರಿಂದ ಈ ಒಂದು ಏನಪ್ಪ ಅಂದ್ರೆ ಕಾಮನಬಿಲ್ಲು ಉಂಟಾಗುತ್ತೆ. ಸೂರ್ಯನ ಹನಿಗಳು ಇಲ್ಲಿ ನೋಡ್ರಿ, ಗಿಡದ ಕೆಳಗಡೆ ಹನಿ ಇರ್ತಾವಲ್ಲ, ಸೊ ಅದರಿಂದ ಏನಾದರೂ ಸೂರ್ಯನ ಬೆಳಕು ಪಾಸ್ ಆದರೆ ಸೊ ವಕ್ರೀಭವನ ಮತ್ತು ಪ್ರತಿಫಲನಕ್ಕೆ ಒಳಪಟ್ಟು ಕಾಮನಬಿಲ್ಲು ಉಂಟಾಗುತ್ತೆ. ಅದೇ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಮಧ್ಯಾಹ್ನದ ಹೊತ್ತು ಸಾಮಾನ್ಯವಾಗಿ ಯಾವ ದಿಕ್ಕಿನಲ್ಲಿ ಕಾಮನಬಿಲ್ಲು ಕಾಣಿಸಿಕೊಳ್ಳುತ್ತದೆ ಅಂತ ಕೇಳ್ತಾರೆ. ಸೊ ಮಧ್ಯಾಹ್ನದ ಹೊತ್ತು ಅಂದರೆ ಸೂರ್ಯ ಆಲ್ಮೋಸ್ಟ್ ಏನಪ್ಪ ಅಂದರೆ ಪಶ್ಚಿಮದ ಕಡೆ ಬರ್ತಾ ಇರ್ತಾನೆ. ಸೊ ಆವಾಗ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಕಾಮನಬಿಲ್ಲು ಮೂಡುತ್ತೆ. ಸೊ ಎಲ್ಲಿ ಮೂಡುತ್ತೆ? ಪಶ್ಚಿಮ ಅಂತಂದರೆ ಪೂರ್ವ ಕಡೆ ಮೂಡುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ಮಧ್ಯಾಹ್ನದ ಹೊತ್ತು ಅಂದರೆ ಮಧ್ಯಾಹ್ನದ ಹೊತ್ತು ಪೂರ್ವಕ್ಕೆ ಮೂಡುತ್ತೆ. ನೆಕ್ಸ್ಟ್, ಸೊ ಇಲ್ಲಿಗೆ ಈ ಒಂದು ಟಂಗ್ಸ್ಟನ್ ಮತ್ತು ಬೆಳಕಿನ ಮೇಲಿನ ವಿಡಿಯೋ ಮುಕ್ತಾಯಗೊಂಡಿದೆ. ಸೊ ಕ್ವಶನ್ಗಳು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ವಕ್ರೀಭವನದ ಬಗ್ಗೆ, ವಕ್ರೀಕರಣ ಅಥವಾ ದ್ಯುತಿತಂತುಗಳ ಮೇಲೆ ಡಿಸ್ಕಸ್ ಮಾಡೋಣ, ಆಪ್ಟಿಕಲ್ ಫೈಬರ್ಸ್ ಮೇಲೆ. ಸೊ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ವಿಡಿಯೋನ ಶೇರ್ ಕೂಡ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.